ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ಒಂದು ಪುಟ್ಟ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ನಾನು ಸುಮಾರು ಒಂದು 7 ಗಂಟೆಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಹೇಗೆ ಮಂಜು ಹೇಗೆ ಬಿದ್ದಿದೆ, ಸೂರ್ಯ ಅದರ ಮಧ್ಯದಲ್ಲಿ ಸೂರ್ಯ ಕಂಗೊಳಿಸ್ತಾ ಇದ್ದಾನೆ. ಸೊ ಯಾರಿಗಾದರೂ ಅಷ್ಟೇ ಬೆಳಗಿನ ವಾತಾವರಣ, ಅದು ಈ ರೀತಿ ಮಂಜು ಬೀಳ್ತಾ ಇರೋ ವಾತಾವರಣ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅಲ್ವಾ? ಸೊ ಸೂರ್ಯ ಕೂಡ ಮಂಜಿನ ಮಧ್ಯ ಬೆಳಗ್ತಾ ಇದ್ದಾನೆ ಪ್ರಕಾಶಮಾನವಾಗಿ. ಮತ್ತು ಬೆಳಗ್ಗಿನ ನಮ್ಮ ಮನೆ ಹತ್ತಿರ ಬಾಗಿಲು ತೆಗೆದು ಕೂಡಲೇ ಗುಡ್ ಮಾರ್ನಿಂಗ್ ಅಂತ ಹೇಳೋಕ್ಕೆ ಹಕ್ಕಿಗಳು ಚಿಲಿಪಿಲಿ ಅಂತ ಬರ್ತಾವೆ ಫ್ರೆಂಡ್ಸ್. ಗುಬ್ಬಚ್ಚಿ, ಗಿಳಿ, ಹೀಗೆ ನಾನಾ ಥರದ ಹಕ್ಕಿ ಬರುತ್ತೆ. ಗಿಳಿಗಳಂತೂ ಸಿಕ್ಕಾಪಟ್ಟ ಬರುತ್ತೆ ಬೆಳಗ್ಗೆ ಮಂಜಿನ ವಾತಾವರಣದಲ್ಲಿ. ಸೂರ್ಯನ ಸ್ಪರ್ಶ ಬೀಳ್ತಾ ಹಕ್ಕಿಗಳ ಚಿಲಿಪಿಲಿ ಕಲರವಾಗಿ ಕೇಳ್ತಾ ಇದ್ದರೆ ಆಹಾ, ಕೇಳೋಕ್ಕೆ ಚಂದ ಅಲ್ವಾ ಫ್ರೆಂಡ್ಸ್? ಸೊ ಇನ್ನೇನು ತಿಂಡಿ ಮಾಡಬೇಕು. ತಿಂಡಿ ತಿಂದು ಕೆಲಸ ಮುಗಿಸಿ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕು. ಫಂಕ್ಷನ್ ಮೀನ್ಸ್ ಒಂದು ಪೂಜೆ ಇದೆ, ಒಂದು ಅನಂತನ ವೃತ್ತದ ಪೂಜೆ ಇದೆ. ಸೊ ನಮ್ಮ ಫ್ರೆಂಡ್ ಮನೇಲಿ ಅವ್ರ ಮನೆಗೆ ಹೋಗಬೇಕು. ಅವ್ರು ನನ್ನ ವಾಕಿಂಗ್ ಫ್ರೆಂಡ್ ಅಂತ ಹೇಳ್ಬೋದು. ಸೊ ಇನ್ನೇನು ರೆಡಿಯಾಗಿ ಹೋಗಬೇಕು, ಬನ್ನಿ. ಸೊ ಬೇಗ ಕೆಲಸ ಮುಗಿಸಿ ನಾನು ಮತ್ತು ನಮ್ಮ ಪಕ್ಕದ ಮನೆ ಆಂಟಿ ಇಬ್ಬರು ಹೊರಟೇ ಬಿಟ್ವಿ. ಬಿಸಿಲು ಸಿಕ್ಕಾಪಟ್ಟೆ ಇತ್ತು. ಸೊ ಹೀಗೆ ಮಾತಾಡ್ತಾ ನೋಡಿ ಅವ್ರ ಮನೆ ಹತ್ತಿರ ಬಂದೇ ಬಿಟ್ವಿ. ಅವ್ರ ಮನೆಗೆ ಎಂಟ್ರಿ ಕೊಟ್ಟೇ ಬಿಟ್ವಿ. ಸೊ ನಾವು ಹೋಗುವಾಗ ಸುಮಾರು ಒಂದು 12 ಗಂಟೆ ಆಗಿತ್ತು. ಪೂಜೆ ಸ್ಟಾರ್ಟ್ ಆಗಿ ಮಹಾಮಂಗಳಾರತಿ, ಇನ್ನೇನು ಮಹಾಮಂಗಳಾರತಿಗೆ ತಯಾರಿ ಮಾಡಿದರು. ಸುಮಾರು ಜನ ಆಲ್ರೆಡಿ ಸೇರಿದರು. ಭಟ್ರು ಮಂತ್ರ ಹೇಳ್ತಾ ಪೂಜೆ ಸ್ಟಾರ್ಟ್ ಮಾಡಿದರು. ಇವರು ವರ್ಷ ಅನಂತನ ವ್ರತ ಮಾಡ್ತಾರೆ. ಮತ್ತು ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಈ ಅನಂತನ ವೃತ್ತ ಮೂಲದಿಂದ ನಡ್ಕೊಂಡು ಬಂದಿರಬೇಕು ನಮ್ಮ ಫ್ಯಾಮಿಲಿಲಿ. ನಮ್ಮ ಮೂಲ ಅಂದರೆ ನಮ್ಮ ಮನೆತನದಲ್ಲಿ ಇದ್ದರೆ ಮಾತ್ರ ಈ ಅನಂತನ ವೃತ್ತ ಮಾಡಬೇಕು ಅಂತ ಹೇಳ್ತಾರೆ, ಇಲ್ಲ ಅಂದರೆ ಮಾಡೋ ಹಾಗಿಲ್ಲ. ಹೀಗೆ ನಮ್ಮಲ್ಲಿ ಒಂದು ಪದ್ಧತಿ ಇದೆ ಫ್ರೆಂಡ್ಸ್. ಅದನ್ನು ಅನಾದಿ ಕಾಲದಿಂದಲೂ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ದೇವರ ಅಲಂಕಾರ ನೋಡಿ ಹೀಗೆ ಮಾಡಿದರು. ಭಾದ್ರಪದ ಮಾಸದ ಪ್ರಕಾಶಮಾನವಾದ 15 ದಿನಗಳಲ್ಲಿ 14ನೆಯ ದಿನವನ್ನು ಅನಂತನ ವೃತ ಅಂತ ಕರೀತಾರೆ. ಅನಂತ ಪದ್ಮನಾಭ ದೇವರನ್ನ ನೀರಿನಿಂದ ತುಂಬಿದ ಪಾತ್ರೆಯಲ್ಲಿ ಆವಾಹನೆ ಮಾಡಲಾಗುತ್ತೆ ಮತ್ತು ತೆಂಗಿನಕಾಯಿ ಹಾಗೂ ಹೂಗಳಿಂದ ಅದನ್ನು विश्वस्यायतनं महतो सन्ततगुंशाविस्तुतं तस्यान्ते सुशिरगुं सूक्ष्मं तस्मिन् सर्वं प्रतिष्ठितं तस्य मध्ये महानग्निर्विश्वाद्यनिर्विश्वोपरः सोग्रमुग्विभजन्ति जनाहारवजरकविः त्रियोत्तमदशायायतस्य सन्तता सन्तापयति स्वं देहमापादतनमस्तकः तस्य मध्ये वैशिकाणीयोऽर्धा व्यवस्थितः नीलतोयदमुद्यस्वा विद्युल्लेखे बभास्वा नीवादशूकवತ್ತन्. ಮಹಾಮಂಗಳಾರತಿ ಎಲ್ಲ ಮುಗಿಸಿ ಭಟ್ರು ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳಿ ಭಟ್ರು ಎಲ್ಲ ಮಂತ್ರ ಹೇಳುವಾಗ ಕೇಳೋಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಇನ್ನೇನು ದೇವರಿಗೆ ಅಕ್ಷತೆ ಹಾಕಿ ನಮಸ್ಕಾರ ಮಾಡಿ ತೀರ್ಥ ಪ್ರಸಾದ ತಗೊಳ್ಳೋದೆಯ. ಭಟ್ರು ಎಲ್ಲರಿಗೂ ಅಕ್ಷತೆ ಮತ್ತು ಹೂವನ್ನು ಕೊಡ್ತಾ ಇದ್ದಾರೆ, ದೇವರಿಗೆ ಹಾಕಿ ನಮಸ್ಕಾರ ಮಾಡಿ ಅಂತ. ಸೊ ನಾವು ಕೂಡ ತಗೊಂಡು ನಮಸ್ಕಾರ ಮಾಡಿ ಆಮೇಲೆ ಊಟ ಮಾಡಿ ಅಲ್ಲಿಂದ ಮನೆಗೆ ಹೊರಟ್ವಿ. ಸೊ ಅಲ್ಲಿಂದ ನಾನು ವೆಂಕಟರಮಣ ದೇವಸ್ಥಾನದ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಇದು ನನ್ನ ಫ್ರೆಂಡ್ ನನಗೆ ಕಳಿಸಿದ್ದು. ಸೊ ವೆಂಕಟರಮಣ ದೇವಸ್ಥಾನದಲ್ಲೂ ಕೂಡ ಅಷ್ಟೇ ಅತಿ ವಿಜೃಂಭಣೆಯಿಂದ ಅನಂತ ಚತುರ್ದಶಿ ವ್ರತ ಮಾಡ್ತಾರೆ. ದೇವ್ರಿ ನೋಡಿ ಅಲಂಕಾರ ಮಾಡ್ತಾ ಇದ್ದಾರೆ. ಸೊ ಮಹಾಮಂಗಳಾರತಿ ನಡೀತಾ ಇರೋ ವಿಡಿಯೋ
ನನಗೆ ಶೇರ್ ಮಾಡಿದ್ದಾರೆ. ನಂಗೆ ತುಂಬ ಖುಷಿ ಆಯಿತು. ಹಾಗಾಗಿ ನಾನು ನನ್ನ ಬ್ಲಾಗ್ನಲ್ಲಿ ಇದನ್ನು ಅವ್ರ ಪರ್ಮಿಷನ್ ತೊಗೊಂಡು ಶೇರ್ ಮಾಡ್ತಾಯಿದ್ದೀನಿ. ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅನ್ನ ಸಂತರ್ಪಣೆ ಕೂಡ ಇರುತ್ತೆ. ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ನನಗೆ ಜಾಸ್ತಿ ವಿಡಿಯೋ ಸಿಕ್ಕಿಲ್ಲ. ಸೊ ನೋಡಿ ಜನ ಹೀಗಿದ್ದಾರೆ, ಸಿಕ್ಕಾಪಟ್ಟೆ ರಶ್ ಇತ್ತು. ಇದು ನನ್ನ ಫ್ರೆಂಡ್ ಒಬ್ಬರು ನನಗೆ ವಿಡಿಯೋನ ಶೇರ್ ಮಾಡಿದ್ದು. ಸೊ ನನ್ನ ಬ್ಲಾಗ್ನಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಅವ್ರನ್ನ. ಸೊ ಮತ್ತು ಊಟಕ್ಕೂ ಅಷ್ಟೇ ಬಫೇನೂ ಇತ್ತು ಮತ್ತು ಪಂಕ್ತಿ ಕೂಡ ಇತ್ತು. ಆವಾಗ ಹೇಳ್ದಂಗೆ ಜನ ಸಿಕ್ಕಾಪಟ್ಟೆ ಇದ್ದರು. ಇದಿರೋದು ಅಣ್ಲೆಕೊಪ್ಪದಲ್ಲಿ ವೆಂಕಟರಮಣ ದೇವಸ್ಥಾನ. ಸೊ ನಂಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ವಲ್ಲ, ವಿಡಿಯೋ ಮಾಡಲಿಕ್ಕಾಗಿಲ್ವಲ್ಲ ಅಂತ ನನಗೆ ಸ್ವಲ್ಪ ಬೇಜಾರಿತ್ತು. ಸೊ ಆವಾಗ ನನಗೆ ನನ್ನ ಫ್ರೆಂಡ್ ಒಬ್ಬರು ಈ ವಿಡಿಯೋನ ನನಗೆ ಶೇರ್ ಮಾಡಿದ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಹಾಗಾಗಿ ನಾನು ಆ ವಿಡಿಯೋ ನಿಮಗೂ ಕೂಡ ಶೇರ್ ಮಾಡಿದ್ದೀನಿ. ಸೊ ನೋಡಿ ಹೀಗಿತ್ತು ಇವತ್ತಿನ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.